ಬಿಜೆಪಿ ನಾಯಕರ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೂ ಚುನಾವಣೆಗೂ ಸಂಬಂಧ ಇಲ್ಲ. ಬಿಜೆಪಿ ಸರ್ಕಾರವಿರುವಂತಹ ರಾಜ್ಯಗಳಲ್ಲಿ ತೈಲ ಬೆಲೆ ಹೆಚ್ಚಿದೆ. ಅಕ್ಕಪಕ್ಕದ ರಾಜ್ಯಗಳಿಗಿಂತಲೂ ನಮ್ಮ ರಾಜ್ಯದಲ್ಲಿ ತೈಲ ಬೆಲೆ ಕಡಿಮೆ ಇದೆ. ಅಂಕಿಅಂಶಗಳ ಸಹಿತವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. 2024ರ ಚುನಾವಣೆಯಲ್ಲಿ 1ರಿಂದ 9ಕ್ಕೆ ಬಂದಿದ್ದೇವೆ. ಅವರು 25ರಿಂದ 17ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಮೋದಿ ಅಲೆ ಹವಾ ಕಡಿಮೆ ಆಗಿದೆ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಬಂದಿಲ್ಲ. ಬಿಜಾಪುರನ್ನು ಕೂಡ ನಾವು ನಿರೀಕ್ಷೆ ಮಾಡಿದ್ವಿ, ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ವಿ. ಅದು ಗೆಲ್ಲಿಕ್ಕಾಗಲಿಲ್ಲ. ಜನ ನಮ್ಮ ನಿರೀಕ್ಷೆ ತಕ್ಕಂಥ ಆಶೀರ್ವಾದ. ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ 1 ಸ್ಥಾನ ಇತ್ತು ಕಳೆದ ಚುನಾವಣೆ. ಈ ಸರಿ 9 ಸ್ಥಾನ ಗೆದ್ದಿದ್ರು. ಅವ್ರು ಎಷ್ಟಿದ್ರು ಹೋದ ಸರಿ? ಎಷ್ಟಿದೆ ಈಗ? ಸೋತಿರೋರು ಯಾರು? ಯಾರು ಸೋತಿರೋರು? ನಮ್ಗೆ 13% ವೋಟ್ ಜಾಸ್ತಿ ಆಗಿದೆ. ನಾವು ಸೋತಿದ್ದೀವ? ಸೋತಿರೋರು ಅವರು. ಹೋದ ಸರಿ 303 ಇದ್ರು ಬಿಜೆಪಿಯವರು. ಈ ಸರಿ ಎಷ್ಟು ಗೆದ್ದಿದ್ರು? 240. ಸೋತವರು ಯಾರು? ಪೆಟ್ರೋಲ್ ಡೀಸೆಲ್ ಇದೆಯಲ್ಲ, ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಚುನಾವಣೆ ಫಲಿತಾಂಶಕ್ಕೂ ಬೆಲೆ. ಡೀಸೆಲ್ ಮೇಲೆ 24 ರೂಪಾಯಿ ತೆರಿಗೆ ಹಾಕ್ತಿದ್ರು. ಆ ಕಾಲದಲ್ಲಿ, ಯಾರ ಕಾಲದಲ್ಲಿ ಇದು? 21 ನವೆಂಬರ್ 4, 2011. ಯಾರ ಕಾಲ ಅದು? ಆಗೆಷ್ಟಿತ್ತು ರೇಟು? 7 ರೂಪಾಯಿನಷ್ಟು ಕಡಿಮೆ ಮಾಡಿ. ಯಾಕಂದ್ರೆ ಇದು ಆಗ ಕೇರಳ ಆಗಲಿ, ಮಹಾರಾಷ್ಟ್ರ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ ಕಡಿಮೆ ಮಾಡಿ.